ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತು ಬ್ಯಾಟಲ್ ಆಫ್ ಟೇಬಲ್ ಬಾಟಮ್ಸ್ 9-10ನೇ ಪೊಸಿಷನ್ ಅವರು ಇವತ್ತು ಆಡ್ತಾ ಇದ್ದಾರೆ. ನೆನೆ ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಸೋಲೋದ್ರ ಮೂಲಕ ಏನೆಲ್ಲ ಚೇಂಜಸ್ ಆಗಿದೆ ಪಾಯಿಂಟ್ಸ್ ಟೇಬಲಲ್ಲಿ, ಆರ್ ಸಿ ಬಿಗೆ ಯಾವ ಥರ ಎಫೆಕ್ಟ್ ಆಗಿದೆ, ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ನೋಡುವಂಥ ಸಮಯ. ಅದಕ್ಕೆ ನಾವು ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ನ ಪಟಾರ ನನಗೆ ಕ್ಲಿಕ್ ಮಾಡ್ಕೊಳ್ಳಿ. ನೆನ್ನೆ ಮ್ಯಾಚ್ನ ಪಂಜಾಬ್ ಕಿಂಗ್ಸು ಮತ್ತು SRH ಅವರು ಅಜೀಬಾಗಿ ಸೋಲ್ತಾ ಇದ್ದಂಗೆ, ಎಕ್ಸ್ಪೆಕ್ಟೇಷನ್ ಇದ್ದಂಥವ್ರನ್ನೇ ಸೋಲ್ತಾ ಇದ್ದಂಗೆ, ಈ ಕಡೆಯಿಂದ KKR ಅವರು ಹ್ಯಾಟ್ರಿಕ್ ವಿನ ಮಾಡ್ಕೊತಾ ಇದ್ದಂಗೆ, GT ಅವರು ಕೂಡ ಹ್ಯಾಟ್ರಿಕ್ ವಿನ ತಗೊಂತಾ ಇದ್ದಂಗೆ ಸಖತ್ತಾಗಿ ಕಾಣಿಸ್ತಾ ಇದೆ ಇವಾಗ ಪಾಯಿಂಟ್ಸ್ ಟೇಬಲ್. ಆರ್ ಸಿ ಬಿಗೆ ಒಂದು ರೇಂಜಿಗೆ ನನ್ನ ಪ್ರಕಾರ ಪಾಸಿಟಿವ್ ಆಗಿದೆ. ನಾನು ಹೇಳಿದ್ದೆ, ನಾನು ಪಂಜಾಬ್ ಕಿಂಗ್ಸ್ ಗೆಲ್ಲಬೇಕು, ಬಿಟ್ಬಿಡಿ ಅವರಿಗೆ ಮೊದಲನೇ ಪೊಸಿಷನ್ ಅಂತಂದಿದೆ. ಬಟ್ ಬಿಟ್ಕೊಂಡು ಕೊಡುವಂಥ ಸೀನೇ ಇಲ್ಲ. ಪಂಜಾಬ್ ಕಿಂಗ್ಸ್ಗೆ ಮೊದಲನೇ ಪೊಸಿಷನ್ ಬಿಟ್ಕೊಂಡು ಕೊಡಬಾರ್ದು. ಯಾಕೆಂದ್ರೆ 2 ಮ್ಯಾಚ್ ಸೋತಿದ್ದಾರೆ ಗುರು. ಇಂಥ ಟೀಮಿಗೆ ಮೊದಲನೇ ಪೊಸಿಷನ್ ನಾವು ಬಿಟ್ಕೊಂಡು ಕೊಡುವಂಥ ಸೀನೇ ಇಲ್ಲ ಅಂತ ಆಡ್ಬೇಕು. ಇನ್ಮೇಲೆ ನಾವು ಕೂಡ ಸೋತಿರೋದು 3 ಮ್ಯಾಚು, ಇವ್ರು 2 ಮ್ಯಾಚ್ ಆಲ್ರೆಡಿ ಸೋತಿದ್ದಾರೆ. ಜೊತೆಗೆ 1 ಮ್ಯಾಚ್ ನೋ ರಿಸಲ್ಟ್ ಕೂಡ ಆಗಿದೆ. ಜಸ್ಟ್ 1 ಪಾಯಿಂಟ್ ಡಿಫ್ರೆನ್ಸ್ ಅಷ್ಟೇ ನಮಗೂ ಆರ್ ಸಿ ಬಿಗೂ ಪಂಜಾಬ್ ಕಿಂಗ್ಸ್ಗೂ. ಸೊ ನಾವು ಓವರ್ಟೇಕ್ ಖಂಡಿತ ಮಾಡ್ಬೋದು ಪಂಜಾಬ್ ಕಿಂಗ್ಸ್. ನಾವು ಮೊದಲನೇ ಪೊಸಿಷನಲ್ಲಿ ಕ್ವಾಲಿಫೈ ಆಗುವಂಥ ಚಾನ್ಸ್ ಕಾಣಿಸ್ತಾ ಇದೆ. ಇವಾಗಿನ ಪಾಯಿಂಟ್ಸ್ ಟೇಬಲ್, ಕರೆಂಟ್ ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂತಂದಾಗ ನಾವು ಅಲೈನ್ ಆಗಿಲ್ಲ ಇನ್ನು. ನಾವು ನೋಡಿ SRH ಮತ್ತು RR GT ಏನಿದ್ದಾರೆ, ಈ 3 ಟೀಮು 12 ಪಾಯಿಂಟ್ನ ಇಟ್ಕೊಂಡಿದ್ದಾರೆ. ಹೌದು, ನಾವು ಕೂಡ 12 ಪಾಯಿಂಟ್ನ ಇಟ್ಕೊಂಡಿದ್ದೀವಿ. ಬಟ್ ನಮ್ದಾಗಿರೋದು 9 ಮ್ಯಾಚ್, ಇವ್ರದೆಲ್ಲ ಆಗಿದೆ 10 ಮ್ಯಾಚ್ ಕಂಪ್ಲೀಟ್ ಆಗಿದೆ SRH, RR ಮತ್ತು GT ಅವ್ರದ್ದು. ನಾವಿನ್ನ ಅವರ ಲೈನಲ್ಲಿ ಪಾಯಿಂಟ್ಸ್ ವಿಚಾರದಲ್ಲಿ ಅಲೈನ್ ಆಗಿರ್ಬೋದು, ಬಟ್ ಮ್ಯಾಚಸ್ ವಿಚಾರದಲ್ಲಿ ನಾವು ಅಲೈನ್ ಆಗಿಲ್ಲ. ನೆಕ್ಸ್ಟ್ ಮ್ಯಾಚ್ ಏನಾದ್ರು ನಾವು ಗೆಲ್ತು ಅಂತಂದರೆ ಖಂಡಿತ ಪಂಜಾಬ್ ಕಿಂಗ್ಸ್ಗಿಂತ ಬೆಟರ್ ಆಗ್ತೀವಿ. 10 ಮ್ಯಾಚ್ ಹೌದು, ಅವರು ನೆಕ್ಸ್ಟ್ ಮ್ಯಾಚ್ ಗೆಲ್ಬೋದು ಪಂಜಾಬ್ ಕಿಂಗ್ಸ್ ಅವ್ರು ಅವಾಗ ನಮಗಿಂತ ಬೆಟರ್ ಆಗ್ತಾರೆ. ಸೊ ಇಲ್ಲಿ ಪಂಜಾಬ್ ಕಿಂಗ್ಸ್ 2 ಮ್ಯಾಚ್ ಸೋತಿರೋದೇನಿದೆ, ಸೊ ಇಲ್ಲಿ ಅವಕಾಶನ ಮೇಲ್ಗಡೆ ಮಾಡ್ಕೊಂಡು ಕೊಟ್ಟಿರೋ ಥರ ಕಾಣಿಸ್ತಾ ಇದೆ. ಮೇಲ್ಗಡೆ ಫಸ್ಟ್ನೇ ಪೊಸಿಷನ್ಗೆ ಹೋಗ್ರಿ ನೀವು ಅನ್ನೋ ಥರ. ಬಟ್ ಆದರೂ ಕೂಡ ಆರ್ ಸಿ ಬಿ ನೋಡಿ ಆಡಿ ಆಲ್ಮೋಸ್ಟ್ ಒಂದು 4 ದಿನ ಆಯಿತು ಮ್ಯಾಚು, ಆದ್ರೂ ಕೂಡ ಪೊಸಿಷನ್ ಇನ್ನೂ ಯಾವುದು ಮೇಲೆ ಕೆಳಗೆ ಆಗಿಲ್ಲ. SRH ಗೆದ್ದಿತ್ತು ಅಂದರೆ ಮೇಲೆ ಕೆಳಗೆ ಆಗಿರೋದು, ಸೊ ಅದು ಆಗಲಿಲ್ಲ. GT ಗೆದ್ದಿರೋದ್ರಿಂದ ಏನು ಮೇಲೆ ಕೆಳಗೆ ಏನಾಗಿಲ್ಲ. ಪಂಜಾಬ್ ಏನಾದ್ರು ಗೆದ್ದಿತ್ತು ಅಂದ್ರೂ ಕೂಡ ಏನು ಡಿಫ್ರೆನ್ಸ್ ಏನು ಆಗ್ತಾ ಇರಲಿಲ್ಲ. ಅವ್ರು ಮೊದಲನೇ ಪೊಸಿಷನ್ ಇದ್ದಾರೆ. ಪಂಜಾಬ್ ಅವ್ರದ್ದು ಡಿಫ್ರೆನ್ಸ್ ಆಗ್ತಿಲ್ಲ, ಇಲ್ಲಿ ಆರ್ ಸಿ ಬಿ ಅವ್ರದ್ದು ಕೂಡ ಏನೂ ಡಿಫ್ರೆನ್ಸ್ ಆಗ್ತಿಲ್ಲ. ಯಾಕಂದ್ರೆ ಸೀಸನ್ ಸ್ಟಾರ್ಟಿಂಗಲ್ಲಿ ಮಸ್ತಾಗಿ ಆಡ್ಕೊಂಡು ಬಂದಿರೋದ್ರಿಂದ. ಸೊ ಇದು ಪಾಸಿಟಿವ್ ಆಗಿದೆ ನಮ್ಮ ಆರ್ ಸಿ ಬಿಗಾಗಿರಲಿ ಪಂಜಾಬ್ ಕಿಂಗ್ಸ್ಗಾಗಿರಲಿ. ಪೊಸಿಷನ್ನು ಕೆಳಗಡೆ ಮೇಲ್ಗಡೆ ಆಗ್ತಾ ಇಲ್ಲ, ಯಾಕೆಂದ್ರೆ ಬೆಟರಾಗಿ ಪರ್ಫಾರ್ಮ್ ಮಾಡಿದ್ವಿ. ಆ್ಯಂಡ್ ನೆಟ್ ರನ್ ರೇಟ್ನ ಸಖತ್ತಾಗಿ ಇಟ್ಕೊಂಡಿದ್ವಿ. ಮೇನ್ ಅದು ನೆಟ್ ರನ್ ರೇಟ್ 1.420 ಇರೋದ್ರಿಂದನೇ ನಾವು ಮೇಲ್ಗಡೆ ಸೆಕೆಂಡ್ ಪೊಸಿಷನ್ ಇರೋದು. ಇಲ್ಲ ಅಂದರೆ ನಾವು ಇರ್ತಿದ್ವಿ 4ನೇ ಪೊಸಿಷನ್ ಇರ್ತಾ ಇದ್ವಿ. ಸೊ ಇಲ್ಲಿ ನೋಡಿ GT ಅವರು ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ನ ಗೆದ್ದಿರೋದ್ರಿಂದ 6 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಸೊ ಅವರು ಕೂಡ ಇವಾಗ ಅಲೈನ್ ಆಗಿದ್ದಾರೆ. ಎಲ್ಲೋ ಇದ್ರು GT ಅವರು ಬಿಡೋಗರು ಇವರು ಹೊಗೆ ಟೀಮು ಅಂತ ಅನ್ಕೊಂತ ಇದ್ರು. ಬಟ್ ನಾನು ಪ್ರಿಡಿಕ್ಟ್ ಮಾಡಿದ್ದೆ ಸೀಸನ್ ಸ್ಟಾರ್ಟಿಂಗಲ್ಲೇ GT ಅಥವಾ CSK ಕ್ವಾಲಿಫೈ ಆಗ್ಬೋದು ನಂಬರ್ 4 ಅಂತ. ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಗ್ತಾರೆ ಅಂತ ಹೇಳಿದೆ, ಮುಂಬೈ ಇಂಡಿಯನ್ಸ್ ಉಳ್ಕೊಂಡೋಯ್ತು. ಆರ್ ಸಿ ಬಿ ಪಂಜಾಬ್ ಪಕ್ಕ, ಮುಂಬೈ ಇಂಡಿಯನ್ಸು ಆಗ್ತಾರೆ, ಜೊತೆಗೆ GT ಇಲ್ಲಾಂದರೆ CSK ಆಗುತ್ತೆ ಅಂತ ಹೇಳಿದೆ. ಸೊ ಅದ್ರಲ್ಲಿ GT ಅವರು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿನೇ ತೋರಿಸಿದ್ರೆ, ಆ್ಯಂಡ್ CSK ಅವರು ಕೂಡ ಬೆಟರಾಗಿ ಪರ್ಫಾರ್ಮ್ ಮಾಡಿದ್ರೆ ಲಾಸ್ಟ್ ಮ್ಯಾಚ್ ಬೇರೆ ಗೆದ್ದಿರೋದ್ರಿಂದ. ಸೊ ಅವ್ರು ಇನ್ನೂ ಇವ್ರ ರೇಂಜಿಗೆ ಅಲೈನ್ಮೆಂಟ್ ನಾನು ತೋರಿಸ್ತಿಲ್ಲ. CSK ಮತ್ತು DC ಅವರು ಒಂಥರ ಕಾಣಿಸ್ಕೊಂತ ಇದ್ದಾರೆ. ಈ ಕಡೆಯಿಂದ MI ಮತ್ತು LSG ಒಂಥರ ಕಾಣಿಸ್ಕೊಂತ ಇದ್ದಾರೆ. MI ಬಿಡಿ ಸೀನಲ್ಲೇ ಇಲ್ಲ, ಅವರು 7 ಮ್ಯಾಚ್ ಸೋತೋಗ್ಬಿಟ್ಟಿದ್ದಾರೆ. ಇವತ್ತು LSGದು ಮ್ಯಾಚ್ ಇದೆ. KKR ನೋಡಿ ಹೆಂಗೆ ಕಾಣಿಸ್ಕೊಂತ ಇದ್ದಾರೆ ಅಂತ. ಹ್ಯಾಟ್ರಿಕ್ ಗೆದ್ದಿರೋದ್ರಿಂದ 3 ಮ್ಯಾಚ್ನ ಗೆಲ್ಲೋದ್ರ ಮೂಲಕ 7 ಪಾಯಿಂಟ್ನ ಇಟ್ಕೊಂಡಿದ್ದಾರೆ. ನೋಡಿ ಅವ್ರೇನಾದರೂ ಇನ್ ಕೇಸ್ ಏನಾದ್ರು ಡೆಲ್ಲಿ ಕ್ಯಾಪಿಟಲ್ ಸೋಲ್ತು ಅಂತಂದರೆ, ಆಮೇಲೆ CSK ಏನಾದ್ರು ಸೋಲ್ತು ಅಂದ್ರೆ, ಇವ್ರನ್ನ ಗೆಲ್ತು ಅಂದ್ರೆ ನೆಕ್ಸ್ಟ್ ಮ್ಯಾಚು ಸೀದಾ ನೋಡಿ 10ನೇ ಪೊಸಿಷನ್ ಇದ್ದಂಥ ಟೀಮು ಸೀದಾ ಆರ್ಕೊಂಡು ಕೂತ್ಕೊಂತಾರೆ, 6ನೇ ಪೊಸಿಷನ್ ಬಂದ್ಬಿಡ್ತಾರೆ ಗ್ರೌ. ನೆಕ್ಸ್ಟ್ ಮ್ಯಾಚ್ ಏನಾದ್ರು ಗೆಲ್ತು ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ KKR ಅವರು ಸಖತ್ತಾಗಿ ಕಾಣಿಸ್ಕೊಂತಿದ್ದಾರೆ. KKR ಮೊದಲನೇ ಫಾರ್ಮಿಗೆಲ್ಲ ಬಂದ್ಬಿಟ್ಟಿದ್ದಾರೆ ಪ್ಲೇಯರ್ಸ್ಗಳೆಲ್ಲ, ಎಸ್ಪೆಷಲಿ ಬೌಲಿಂಗ್ ರೂಟ್ ಸಖತ್ತಾಗಿ ಕಾಣಿಸ್ತಾ ಇದೆ KKR ಅವ್ರದ್ದು. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ನಾವು ಸೀಸನ್ ಸ್ಟಾರ್ಟಿಂಗಲ್ಲೆಲ್ಲ ಗೆದ್ಕೊಂಬಂದ್ವಲ್ಲ, ನಾವು ಸೋತ್ರು ಕೂಡ ಇವಾಗ ಅಷ್ಟೇನು ಮ್ಯಾಟ್ರ್ ಆಗ್ತಾ ಇಲ್ಲ. ನೆಟ್ ರನ್ ರೇಟ್ನ ಸಖತ್ತಾಗಿ ಮೇಂಟೈನ್ ಮಾಡ್ಕೊಂಡಿರೋದ್ರಿಂದ ಇದು ಒಳ್ಳೆ ಗುಡ್ ವಿಚಾರ ನಮ್ಮ ಆರ್ ಸಿ ಬಿಗೆ. ಮೊದಲನೇ ಸ್ಥಾನಕ್ಕೆ ಕ್ವಾಲಿಫೈ ಆಗ್ತಾರೆ. ಆರ್ ಸಿ ಬಿ 7ನೇ ತಾರೀಕು ಬರ್ತಾ ಇರೋಂಥ ಮ್ಯಾಚ್ನ ಗೆಲ್ತು ಅಂತಂದಾಗ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ ಗರು. ಇವತ್ತಿನ ಮ್ಯಾಚು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ನಮ್ಮ ಆರ್ ಸಿ ಬಿಗೆ ಏನು ಕ್ರೂಷಿಯಲ್ ಆಗಲ್ಲ ಇದರಿಂದ. ಸೊ ಯಾರಿಗೆದ್ರು ಏನು ಮ್ಯಾಟ್ರ್ ಆಗೋದಿಲ್ಲ. ಯಾಕಂದರೆ ಬ್ಯಾಟಲ್ ಆಫ್ ಟೇಬಲ್ ಬಾಟಮ್ಸ್ ಮುಂಬೈ ಇಂಡಿಯನ್ಸ್ LSG. ಮುಂಬೈ ಇಂಡಿಯನ್ಸ್ಗೆ ಏನಾದರೂ 0.1% ಹೋಪ್ಸ್ ಇತ್ತು ಅಂತಂದರೆ, ಹೌದು ನೋಡಿ ಟಾಪ್ ಆಫ್, ಇವಾಗ ನೋಡಿ ಬಾಟಮ್ ಆಫ್ ದ ಟೇಬಲ್ ಇರೋರು ಗೆಲ್ತಾ ಇದ್ದಾರೆ, ಟಾಪ್ ಆಫ್ ದ ಟೇಬಲ್ ಇರೋರು ಸೋಲ್ತಾ ಇದ್ದಾರೆ. ಆರ್ ಸಿ ಬಿನೂ ಸೋಲ್ತು, ಪಂಜಾಬ್ ಕಿಂಗ್ಸ್ನು ಕೂಡ ಸೋಲ್ತು. ನೋಡಿ GT ಅವ್ರು ಕೆಳಗಡೆ ಇದ್ದಂಥವ್ರು ಗೆದ್ಕೊಂಬರ್ತಾ ಇದ್ದಾರೆ. ಈ ಕಡೆಯಿಂದ SRH ಅವರು ಕೂಡ ಸೋತಿದ್ದಾರೆ. ನೋಡಿ ಬಾಟಮಲ್ಲಿ ಇರುವಂಥವ್ರೆಲ್ಲ ಇವಾಗ ಎದ್ದೇಳ್ತಿದ್ದಾರೆ. ಆ್ಯಂಡ್ IPL ಅಂತ ನಾನು ಏನು ಕೇಳಿದೆ ಅಂದರೆ ಇದಕ್ಕೋಸ್ಕರನೇ. ಏನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಗುರು. IPL ಅಲ್ಲಿ ಕೆಳಗಡೆ ಅವ್ರು ಮೇಲ್ಗಡೆ ಹೊಡಿತಾರೆ, ಮೇಲ್ಗಡೆ ಅವರು ಕೆಳಗಡೆ ಹೊಡಿತಾರೆ. ಯಾವಾಗ ಹೆಂಗೆ ಹೊಡಿತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೀಸನ್ ಮಿಡ್ಡಲ್ಲಿ ನಡೀತಾ ಇರುವಂಥ ಟೈಮಲ್ಲಿ ನಿಜವಾಗ್ಲೂ ಎಂತೆಂಥ ಟೀಮ್ಗಳು ಎದ್ಬಿಡ್ತಾರೆ, ಕೆಳಗಡೆಯಿಂದ ಎದ್ಬಿಡ್ತಾರೆ. ನೋಡಿದೀವಲ್ಲ ಎಕ್ಸಾಂಪಲ್ 2024 ಆರ್ ಸಿ ಬಿ ಹೆಂಗೆ ಗೆದ್ರು ಅಂತ. ಸೋತಿ ಸುಣ್ಣವಾಗಿದ್ದಂಥ ಆರ್ ಸಿ ಬಿ 6 ಕನ್ಸಿಕ್ಯೂಟಿವ್ ಆಗಿ ಗೆದ್ದು ಕ್ವಾಲಿಫೈ ಆಗಿರುವಂಥ ಉದಾಹರಣೆಗಳೇನು ನಮ್ಮ ಆರ್ ಸಿ ಬಿ ಮಾತ್ರ ಅಂತಲ್ಲ, ಇನ್ನು ಸಿಕ್ಕಾಪಟ್ಟೆ ಟೀಮ್ಗಳದ್ದು ಕೂಡ ಇದ್ದಾವೆ. ರ್ಯಾಪಿಡ್ ಆಗಿ ಬಂದ್ಬಿಟ್ಟು ನಜ್ಜಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿರುವಂಥವು. ಸೊ ಈ ಟೀಮ್ ಅಂತ ಬಂದಾಗ ಮುಂಬೈ ಇಂಡಿಯನ್ಸ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿರುವಂಥ ಟೀಮೇನೆ.
ಸೊ ಈ ಟೀಮ್ ಏನಾದ್ರು ಬ್ಯಾಕ್ ಟು ಬ್ಯಾಕ್ ಏನಾದ್ರು ಹೊಡೆದ್ಬಿಡ್ತಾರ, ಈಗ ಮಿಕ್ಕಿರೋಂಥ ಎಲ್ಲ ಮ್ಯಾಚ್ನ ಏನಾದ್ರು ಗೆದ್ಬಿಟ್ಟು ಏನಾದ್ರು ಕ್ವಾಲಿಫೈ 7 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಕ್ವಾಲಿಫೈ ಆಗಿಬಿಡ್ತಾರ ಅನ್ನೋದು ಸಹ ಇವಾಗ ಒಂದು ಸ್ವಲ್ಪ ಅದೇ ದೇರ್ ಇಸ್ 1% ಚಾನ್ಸ್ ಅಂತ ಹೇಳ್ಬೋದು. ಆ 1% ಚಾನ್ಸ್ನ ನಮ್ಮ RCB ಹಿಂಗೆ ಯೂಟಿಲೈಸ್ ಮಾಡ್ಕೊತು, ಆ ಥರ ಯೂಟಿಲೈಸ್ ಮಾಡ್ಕೊಬೋದು, ನೆಟ್ನ ಬೆಟ್ರಾಗಿ ಇಟ್ಕೊಬೋದು ಸಖತ್ತಾಗಿ ಗೆದ್ದುಬಿಟ್ಟು. ಸೊ ಅದೇ ಹೋಪ್ಸ್ ಇರ್ಬೋದು ಮುಂಬೈ ಇಂಡಿಯನ್ಸ್ಗೆ. ಬಟ್ ನಾನು ಪಾಂಡ್ಯ ನೋಡ್ತು ಅಂತಂದರೆ ಏನೋ ಖಂಡಿತ ಹೋಪ್ಸ್ ಇಲ್ಲದೇ ಇರೋ ಥರನೇ ಸ್ಟೇಟ್ಮೆಂಟ್ನ ಲಾಸ್ಟ್ ಮ್ಯಾಚು ಕೊಟ್ಟಿದ್ದು. ಈ ಟೂರ್ನಮೆಂಟೇ ನಮಗೇನು ಆಗ್ತಾ ಇಲ್ಲ, ಈ ಮ್ಯಾಚ್ ಆಗಲಿಲ್ಲ, ನಮಗೆ ಟೂರ್ನಮೆಂಟೇ ಆಗ್ತಿಲ್ಲ ಅಂತ ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಇವತ್ತು ರೋಹಿತ್ ಶರ್ಮಾ ಅವರು ರಿಟರ್ನ್ ಆಗುವಂಥ ಚಾನ್ಸಸ್ ಇದೆ ಅಂತ ಅಪ್ಡೇಟು ಬರ್ತಾ ಇದೆ ಮಗ. ಸೊ ರೋಹಿತ್ ಶರ್ಮಾ ಅವರು ರಿಟರ್ನ್ ಆಗೋದ್ರಿಂದ ಒನ್ ಆಫ್ ದ ಬಿಗ್ಗೆಸ್ಟ್ ಪಾಸಿಟಿವ್. ರೋಹಿತ್ ಶರ್ಮಾ ಇಲ್ಲ ಅಂತಂದರೆ ಯಾವ ಥರ ಕಾಣಿಸ್ಕೊಳೋದು ಮುಂಬೈ ಇಂಡಿಯನ್ಸ್, ಅವ್ರು ಇದ್ರು ಅಂದರೆ ಯಾವ ಥರ ಕಾಣಿಸ್ಕೊಳುತ್ತೆ ಅಂತ ನೋಡಿದ್ದೀವಿ ನಾವು ಆಲ್ರೆಡಿ. ಸೊ ಇಂಜುರಿ ಆಗಿ ಸಿಕ್ಕಾಪಟ್ಟೆ ದಿನಗಳೇನು ಆಯಿತು. ನಾವು ಈ ಮ್ಯಾಚ್ ಬರ್ತಾರೆ, ಆ ಮ್ಯಾಚ್ ಬರ್ತಾರೆ ಅಂತ ವೈಟಿಂಗ್ ಗೇಮ್ನ ಆಡ್ತಿದ್ವಿ. ಲಾಸ್ಟ್ ಮ್ಯಾಚ್ ಬರೋದಿಲ್ಲ ಅಂತ ಗೊತ್ತಿತ್ತು, ಬಟ್ ಈ ಮ್ಯಾಚು ಬರ್ತಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಕಾದೋಣ ಆಡ್ತಾರ ಆಡೋದಿಲ್ವಾ ಅಂತ. ಆಡಿದ್ರು ಅಂತಾನೆ ಬಿಗ್ಗೆಸ್ಟ್ ಪಾಸಿಟಿವ್ ಆಗುತ್ತೆ. ವಿಲ್ ಜಾಕ್ಸ್ ಜೊತೆಗೆ ರೋಹಿತ್ ಶರ್ಮಾ ಓಪನ್ ಮಾಡ್ತಾರಾ, ಅಥವಾ ರಿಯಾನ್ ರಿಕಲ್ಟನ್ ಜೊತೆಗೆ ರೋಹಿತ್ ಶರ್ಮಾ ಓಪನ್ ಮಾಡ್ತಾರಾ, ಅಥವಾ ಏನಿದು ಕಾಂಬಿನೇಷನ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಥವಾ ಆಡೋದಿಲ್ವಾ, ಪಕ್ಕಾ ಕ್ಲಾರಿಟಿ ಇಲ್ಲ ರೋಹಿತ್ ಶರ್ಮಾ ಆಡ್ತಾರೆ ಅಂತ. ಆಡಬಹುದು ಅನ್ನೋ ಒಂದು ಹೋಪ್ ಇದೆ ಅಷ್ಟೇ ಇವತ್ತು. ಯಾಕೆಂದರೆ ಸಿಕ್ಕಾಪಟ್ಟೆ ಸೈಕ್ ಸಿಚುವೇಷನ್ಲಿ ಇದ್ದಾರೆ. ಇರೋದ್ರಲ್ಲೇ ಒನ್ ಆಫ್ ದ ವೀಕೆಸ್ಟ್ ಒಪೋನೆಂಟು 10ನೇ ಪೊಸಿಷನ್ ಇರುವಂಥವ್ರು. ಅವ್ರ ಮೇಲೂ ಕೂಡ ಗೆಲ್ಲಿಲ್ಲ ಅಂತಂದರೆ ನಿಜವಾಗ್ಲೂ ಸೀರಿಯಸ್ ಇಟ್ಟು ವರಿ ಆಗುತ್ತೆ. LSG ಬೇರೆ ಒಂದು ಲಾಂಗ್ ಗ್ಯಾಪ್ನ ತೊಗೊಂಡು ಬರ್ತಾ ಇದ್ದಾರೆ. 5 ಕನ್ಸಿಕ್ಯೂಟಿವ್ ಆಗಿ ಸೋತಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಲಾಸ್ಟ್ 5 ಮ್ಯಾಚ್ ಗೆದ್ದೇ ಇಲ್ಲ ಇವರು. ಮುಂಬೈ ಇಂಡಿಯನ್ಸ್ ಲಾಸ್ಟ್ 5 ಮ್ಯಾಚಲ್ಲಿ 4 ಮ್ಯಾಚ್ನ ಗೆದ್ದಿರುವಂಥ 4 ಮ್ಯಾಚ್ನ ಸೋತಿರೋಂಥ ಮುಂಬೈ ಇಂಡಿಯನ್ಸ್ 1 ಮ್ಯಾಚ್ನ ಗೆದ್ದಿದ್ದಾರೆ. ಅವರು ಕೂಡ ಹ್ಯಾಟ್ರಿಕ್ ಸೋಲ್ನ ಅನುಭವಿಸ್ಬಿಟ್ಟು ಬರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಎರಡೂ ಟೀಮ್ದು ಕೂಡ ಲೋ ಇದೆ. ಇವತ್ತು ಒಂದು ಟೀಮ್ಗೆ ಆ ಸೋಲಿನ ಟ್ರ್ಯಾಕು ಬಿಟ್ಟೋಗಿ ಗೆಲುವಿನ ಟ್ರ್ಯಾಕಿಂಗ್ ಮತ್ತೆ ರಿಟರ್ನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ. 1 ಮ್ಯಾಚ್ನ ಗೆಲ್ಲೋದಲ್ಲ, ಅಲ್ಲಿ ಕನ್ಸಿಕ್ಯೂಟಿವ್ ಆಗಿ ಇರೋಬ್ಬರೋ ಎಲ್ಲ ಮ್ಯಾಚ್ನೂ ಗೆಲ್ಲಬೇಕು. ಬಟ್ LSGನ ಚಾನ್ಸ್ ಇದೆ. ಮುಂಬೈ ಇಂಡಿಯನ್ಸ್ಗೆ ಚಾನ್ಸ್ ಇಲ್ಲದೆ ಇರ್ಬೋದು, ಬಟ್ LSG ಏನಾದ್ರು ಇನ್ ಕೇಸ್ ಎಲ್ಲ ಮ್ಯಾಚ್ನು ಗೆಲ್ತು ಅಂತಂದರೆ, ಯಾಕಂದರೆ ಮುಂಬೈ ಇಂಡಿಯನ್ಸ್ ಜಾಸ್ತಿ ಮ್ಯಾಚ್ ಆಡಿದರೆ, 1 ಮ್ಯಾಚ್ ಜಾಸ್ತಿ ಆಡಿದರೆ, ಇವರು ಎಲ್ಲ ಮ್ಯಾಚ್ನ ಇಲ್ಲಿಂದ ಗೆಲ್ತು ಅಂದರೆ 6 ಮ್ಯಾಚ್ ಅಷ್ಟೇ ಸೋತಿರೋದು. ಇವ್ರು 7 ಮ್ಯಾಚ್ನ ಇವತ್ತು ಸೋತೋಗ್ಬಿಡ್ತು ಅಂತಂದರೆ ಇವತ್ತು ಇವರು ಕೂಡ ಮುಂಬೈ ಇಂಡಿಯನ್ಸ್ ಜೊತೆಗೆ ಒಂಥರ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಆಗೋಗ್ಬಿಡ್ತಾರೆ. ಅನ್ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗೋಗ್ಬಿಡ್ತಾರೆ. ಸೊ ಇವತ್ತು ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರಾ ಅಥವಾ LSG ಸರ್ವೈವ್ ಆಗ್ತಾರಾ ಅಂತ ಕಾದು ನೋಡಬೇಕು. ಆ್ಯಂಡ್ ಒಂದು ಪಾಸಿಟಿವ್ ಏನು ಅಂತಂದರೆ ಜಾಶ್ ಇಂಗ್ಲಿಷ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇವರ ಟೀಮ್ಗೆ ಅಂತ ಅಪ್ಡೇಟ್ ಬಂದಿದೆ. ಅದೇನಾದ್ರು ಪಟ್ಟಣಂಗೆ ಅವನ್ನ ಕರ್ಕೊಂಡ್ಬಂದು ಬಂದಿದ ತಕ್ಷಣ ಆಡಿಸ್ತಾರಾ, ಫಸ್ಟ್ ಮ್ಯಾಚನ್ನೇ ಆಡಿಸ್ತಾರಾ, ಅಥವಾ ಟೈಮ್ ತೊಗೊಂಡು ಆಡಿಸ್ತಾರೆ? ಟೈಮ್ ಗಿಮ್ನೆಲ್ಲ ತೊಗೊಳ್ಳೋಂಥ ಸೀನೇ ಇಲ್ಲ ಅಲ್ಲಿ. ಟೈಮ್ ಗಿಮ್ನೆಲ್ಲ ತೊಗೊಂತು ಅಂದರೆ ಕಾಲೇ ತೊಗೊಂಡ್ಬಿಡ್ತಾರಲ್ಲಿ. ಇವಾಗ ಯಾರು ಒಂದು ಸ್ವಲ್ಪ ಮಾಡಬೇಕು ಅಂದರೆ ಇವಾಗಲೇ ಮಾಡಬೇಕು. ಬಿಗ್ಗೆಸ್ಟ್ ಮೂವ್ ಖಂಡಿತ ಹೆವಿ ಮೂವ್ನ ಮಾಡ್ಕೊಂಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಲಾಂಗ್ ಗ್ಯಾಪ್ ಇತ್ತು ಇವ್ರಿಗೆ. ಯೋಚನೆ ಮಾಡಿ ನಿಖಿಲಸ್ ಪೂರನ್ ಬೇರೆ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ. ಅದನ್ನು ರಿಷಬ್ ಅಂತೂ ಕೂಡ ಹೇಳಿದರು, ಏನೇನು ಪಂತೇನು ಫಾರ್ಮಲ್ಲಿ ಅವರಾ ಅಂತ ಕೇಳ್ತಾರೆ ಇವಾಗ. ಸೊ ಯಾರು ಕೂಡ ಫಾರ್ಮಲ್ಲಿ ಹಂಗೆ ನೋಡೋಕೆ ಹೋಯ್ತು ಅಂದರೆ ಅವರ ಟೀಮಲ್ಲಿ ಮಿಚೆಲ್ ಮಾರ್ಷ್ ಕೂಡ ಅಂತ ಅವರೇ ಆಡ್ತಾ ಇರೋದು ಒಂದು ರೇಂಜಿಗೆ ಕನ್ಸಿಸ್ಟೆಂಟ್ ಅಂತ ಅಂದರೆ. ಮಿಚೆಲ್ ಮಾರ್ಷ್ ಅಂಥ ಮಟ್ಟಿಗೆ ನಾವು ಅಂದ್ಕೊಂಡಿದ್ದ ಮಟ್ಟಿಗೆ ಆಡ್ತಾ ಇಲ್ಲ. ಆಡ್ರ್ ಮಾಕ್ರಮು ಕೂಡ ನಾವು ಅಂದ್ಕೊಂಡಿದ್ದ ಮಟ್ಟಿಗೆ ಆಡ್ತಿಲ್ಲ. ಪದ್ದು ಕೂಡ ಆಡ್ತಾ ಇಲ್ಲ. ಈ ಕಡೆ ಬದೋನಿ ಹಂಗೆ ಹಿಂಗೆ ಆಡ್ತಾರೆ, ಸುಮಾರಾಗಿ ಆಡ್ತಾವ್ರೆ. ಈ ಕಡೆ ಏನೋ ನೋಡ್ತು ಅಂತಂದರೆ ನಿಖಿಲಸ್ ಪೂರನ್ ಮೈನಾಗಿ ಫಾರ್ಮಲ್ಲಿಲ್ಲ, ಅವರೇ ಮೈನ್ ಸ್ಟ್ರೆಂತು. ಸೊ ಅವರು ಕೂಡ ಫಾರ್ಮ್ ಕಳ್ಕೊಂಡಿರೋದು. ಸೊ ಎಲ್ಲರೂ ಒಂದು ಲೈನ್ ಉಣ್ಕೊಂಡು ಹೋಗಿರೋದ್ರಿಂದ ಸೊ ಒಂದು ಡ್ರಾಸ್ಟಿಕ್ ಚೇಂಜ್ನ ಅಗತ್ಯತೆ ಅಂತೂ ಇತ್ತು. ಅದೇನು ಮಾಡ್ಕೊಂಡು ಬರ್ತಾರೆ ಅಂತ ಗೊತ್ತಿಲ್ಲ. ಲಕ್ನೋ ಸೂಪರ್ ಜೈಂಟ್ಸ್ ಮೇಲೆ ಪ್ರೆಷರ್ ಇದೆ, ಮುಂಬೈ ಇಂಡಿಯನ್ಸ್ ಮೇಲೆ ಪ್ರೆಷರ್ ಇಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ರಿಯಾಲಿಟಿ. ಆಲ್ರೆಡಿ 7 ಮ್ಯಾಚ್ನ ಸೋತಿರೋದ್ರಿಂದ ಏನು ಕತೆ ಇದೆ ಅಂತ. ಅವ್ರಿಗೆ ಒಂಥರ ನಥಿಂಗ್ ಟು ಲೂಸ್ ಅಂತಲೇ ಹೇಳ್ಕೊಳ್ಳಿ ಮುಂಬೈ ಇಂಡಿಯನ್ಸ್ಗೆ. ಸೊ ಇವತ್ತು ನನ್ನ ಪ್ರಕಾರ ನೋಡ್ತು ಅಂತಂದರೆ ಮುಂಬೈ ಇಂಡಿಯನ್ಸ್ಗೆ ನಥಿಂಗ್ ಟು ಲೂಸ್ ಆಗಿರೋದ್ರಿಂದ ಅವರಿಗೆ ಕಾನ್ಫಿಡೆನ್ಸ್ ಹೈಲಿ ಪಂಪ್ಡ್ ಅಪ್ ಆಗಿಬಿಟ್ಟು ಇವತ್ತು ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನನಗೆ ಹೇಳ್ತಾ ಇದೆ. ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಈ ಒಂದು ಓವರಲ್ಲಿ 180 ಆ್ಯಂಡ್ ಅಬೋವ್ ಇದೆ. ಸೊ ಗೊತ್ತಿರೋದ್ರೆ ಒಳ್ಳೆ ಬ್ಯಾಟಿಂಗ್ ವಿಕೆಟು, ರೆಡ್ ಸಾಯಿಲ್ ವಿಕೆಟು, ಒಳ್ಳೆ ಸರ್ಫೇಸ್ ಇರುವಂಥ ವಿಕೆಟು. ಪೇಸಸ್ಗಳು ಸ್ವಲ್ಪ ಮಟ್ಟಿಗೆ ಇನಿಷಿಯಲಿ ಎಫೆಕ್ಟಿವ್ ಆಗಿರುವಂಥ ಚಾನ್ಸ್ ಇರುತ್ತೆ. ಸ್ಪಿನ್ನರ್ಸ್ಗಳಿಗೆ ಅಷ್ಟೊಂದು ಅಸಿಸ್ಟ್ ಏನು ಇಲ್ಲ ಈ ಒಂದು ವಿಕೆಟಲ್ಲಿ. ಅಪ್ಪ ಮುಂಬೈ ಇಂಡಿಯನ್ಸ್ ಬೌಲರ್ಗಳ ವಿಕೆಟ್ ಎತ್ರೋ ಇದೇ ಬಾಯ್ ಬಡ್ಕೊಳ್ಳೋದು. ಬುಮ್ರಾ ಆಗಿರಲಿ, ಈ ಕಡೆಯಿಂದ ಹೋದ್ 1 ಮ್ಯಾಚ್ ಅನ್ನೋ ಫಾರ್ಮಿಗೆ ಬಂದರು, ಮತ್ತೆ ಅದೇ ಚಾಡಿನೇ ಆಗೋಗ್ಬಿಟ್ಟೈತಲ್ಲಿ. ಬುಮ್ರಾ ಆಗಿರಲಿ, ಈ ಕಡೆಯಿಂದ ಶಾರ್ದುಲ್ ಠಾಕೂರ್ ಬಾಲಿಂಗೇ ಕೊಡ್ತಾ ಇಲ್ಲ. ಹಾರ್ದಿಕ್ ಪಾಂಡ್ಯ ಆಗಿರಲಿ, ಇನ್ಯಾರಪ್ಪ ದೀಪಕ್ ಚಹರ್ ಆಗಿರಲಿ, ಏನು ಕೂಡ ಇಲ್ಲಿ ಒಂಥರ ಖಾಲಿ ಪಲಾವ್ ಟೀಮ್ ಆಗೋಗ್ಬಿಟ್ಟೈತೆ ಬೌಲಿಂಗ್ ಅಂತ ಬಂದಾಗ. ಬ್ಯಾಟಿಂಗಲ್ಲಿ ಏನೋ ಹಂಗೆ ಹಿಂಗೆ ಸುಮಾರಾಗಿ ಆಡ್ತಾರೆ ಅಂತ ಅನ್ಕೊಳ್ಳಿ. ಬಟ್ ಲಾಸ್ಟ್ ಮ್ಯಾಚ್ ಕೂಡ ಅಂತ ಮಟ್ಟದ ಏನು ಬ್ಯಾಟಿಂಗ್ ಏನು ಆಡಿಲ್ಲ. ಸೂರ್ಯಕುಮಾರ್ ಅದಾವ್ದು ಏನು ಬ್ಯಾಟಿಂಗ್ ಆಡ್ತಾರೋ ಅವ್ರಿಗೆ ಅರ್ಥ ಆಗಬೇಕು. ಒಂದು 20 ನೋಡಿದೆ ದೊಡ್ಡ ಮೇನ್ ಅಚೀವ್ಮೆಂಟ್ ಆಗೋಗ್ಬಿಟ್ಟೈತೆ ಅವ್ರಿಗೆ ಈ ಒಂದು ಟೂರ್ನಮೆಂಟಲ್ಲಿ. 20 ನೋಡಿಯೋದೇ ಒಂಥರ ಗ್ರೇಟ್ ಅಂತ ಫೀಲ್ ಆಗಬೇಕು. ಸೂರ್ಯ 20 ನೋಡಿದ್ಬಿಟ್ರಂತೆ ಎಲ್ಲ ಟಮಟೆ ಹೊಡ್ಕೊಂಡು ಬರಬೇಕು. ಆ ಥರ ಆಡ್ತಾವ್ರೆ ಸೂರ್ಯಕುಮಾರ್ ಯಾದವ್. ಸೊ ಸೀನಲ್ಲೇ ಒಂಥರ ರುತರ್ಫೋರ್ಡ್ನ ಆಡಿಸಿದ್ರು, ಮತ್ತು ಅದು ಅವ್ರೆಲ್ಲಿ ಕಳ್ದೋದ್ರು ಅಂತಲೇ ಗೊತ್ತಾಗ್ತಿಲ್ಲ. ರುತರ್ಫೋರ್ಡಿಗೆ ಅವಕಾಶ ಹೆಂಗೆ ಮಾಡ್ಕೊಂಡು ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ತಿಲಕ್ ವರ್ಮಾ ಸ್ಥಾನನ ಹೆವಿಲಿ ಫ್ಲಕ್ಚುಯೇಟ್ ಮಾಡ್ತಾವ್ರೆ. ಅದೇನು ಕಥೆನೋ ಏನೋ ಗೊತ್ತಿಲ್ಲಪ್ಪ. ಇವತ್ತು ಏನಾಗುತ್ತೋ ಗೊತ್ತಿಲ್ಲ. ಮುಂಬೈ ಇಂಡಿಯನ್ಸ್ ನನಗೆ ಸ್ವಲ್ಪ ಲಾಸ್ಟ್ ಮ್ಯಾಚ್ ಹೇಳಿದೆ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ,
ಬಟ್ ಉಣ್ಕೊಂಡೋಯ್ತು. ನಾನು ಮಾಡಿಸಿರೋ ಪ್ರೊಡಿಕ್ಷನ್ ರೀಸೆಂಟಾಗಿ ಎಲ್ಲ ಉಣ್ಕೊಂಡು ಹೋಗ್ತಾ ಇದ್ದಾವೆ. ಬಟ್ ಈ ಮ್ಯಾಚ್ ಏನೋ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಹೇಳ್ತಾ ಇದೆ, ಮುಂಬೈ ಇಂಡಿಯನ್ಸ್ ಹೇಗೆ ಗೆಲ್ತಾರೆ ಅಂತ. ಹೌದು, ಇವ್ರದ್ದು ಬೌಲಿಂಗ್ ಯೂನಿಟ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. LSG ಅವ್ರದ್ದು ಇವ್ರಿಗೆ ಕಂಪೇರ್ ಮಾಡ್ತು ಅಂತಂದಾಗ. ಬಟ್ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಬಟ್ ಮುಂಬೈ ಇಂಡಿಯನ್ಸಲ್ಲಿ ಬ್ಯಾಟರ್ಸ್ಗಳು ಸಖತ್ತಾಗಿದ್ದಾರೆ, ಕಾನ್ಫಿಡೆನ್ಸ್ ಕೊಡುವಂಥ ಬ್ಯಾಟರ್ಸ್ಗಳಿದ್ದಾರೆ. ರೋಹಿತ್ ಶರ್ಮಾ ರಿಟರ್ನ್ ಆಯಿತು ಅಂದರೆ ಖಂಡಿತ ಇವತ್ತಿನ ಮ್ಯಾಚ್ನ ಸ್ವಲ್ಪ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಟಿಂಗ್ ವೈಸ್ ನೋಡ್ತಾನೆ ಮುಂಬೈ ಇಂಡಿಯನ್ಸು. ಸೊ ಹೋಪ್ಸ್ ಆಡದೆ ಇವತ್ತು ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ. LSG ಇವರು ಇವತ್ತು ಅನ್ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮುಂಬೈ ಇಂಡಿಯನ್ಸ್ ಅವರ ಜೊತೆಗೇ ಇವರು ನಾವು ಹೋಗಿದ್ದೀವಿ, ನಿಮ್ಮನ್ನೂ ಕರ್ಕೊಂಡು ಹೋಗ್ತೀವಿ, ಬನ್ನಿ ಚೀನಾ ಅಂತ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನು, ಇವತ್ತು LSG ಗೆಲ್ತಾರ ಅಥವಾ ಮುಂಬೈ ಇಂಡಿಯನ್ಸ್ ಗೆಲ್ತಾರ? ಹೆಡ್ ಟು ಹೆಡ್ ಸ್ಟ್ಯಾಟ್ಸು ಯಾವ ಥರ ಕತೆ ಹೇಳುತ್ತೆ ಅಂತಂದರೆ 8 ಮ್ಯಾಚ್ ಆಗಿದೆ. 8 ಮ್ಯಾಚಲ್ಲಿ 6 ಮ್ಯಾಚ್ನ ಗೆದ್ದಿದ್ದಾರೆ LSG ಅವರು, 2 ಮ್ಯಾಚ್ನ ಮಾತ್ರ ಗೆದ್ದಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು. ಸೊ ಸ್ಟ್ಯಾಟ್ಸು ಗೀಟ್ಸು ಎಲ್ಲ ಕಂಪ್ಲೀಟ್ಲಿ LSG ಅವರ ಪರವಾಗೇ ಇದೆ, ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟೇ ಇದೆ. ಇವರ ಹೋಮಲ್ಲೂ ಕೂಡ ಬಂದ್ಬಿಟ್ಟು ಅವರು ಡಾಮಿನೇಟ್ ಮಾಡಿದ್ದಾರೆ ವಾಂಖೆಡೆ ಸ್ಟೇಡಿಯಮಲ್ಲಿ. ಸೊ ಹೋಪ್ಸ್ ಆಡ್ತಾರೆ ಇವತ್ತು ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ ಹೇಳ್ತಾ ಇದ್ದೀನಿ. ನೋಡೋಣ, ಅದು ಹೆಂಗರೂ ಪ್ರಿಡಿಕ್ಟ್ ಮಾಡ್ತೇನೆ ಮುಂಬೈ ಇಂಡಿಯನ್ಸ್ ಟೀಮ್ ಮೇಲೆ, ಹೆಂಗರೂ ಪ್ರಿಡಿಕ್ಟ್ ಮಾಡ್ತೇನೆ ನೀನು ಅಂತ ಕೇಳ್ತೀರಾ. ನೋಡೋಣ ಇವತ್ತು ಏನಾಗುತ್ತೆ ಅಂತ. ಮುಂಬೈ ಇಂಡಿಯನ್ಸ್ ಮೇಲೆ ಹೋಪ್ಸ್ ಇದೆ ನನಗೆ ಇವತ್ತು. ಮತ್ತೆ ಸಿಗೋಣ.